ಮಹಾಶಿವರಾತ್ರಿಯ ಜಾಗರಣೆಯ ದಿನವಾಗಿರ್ತಕ್ಕಂಥ ಇಂದಿನ ದಿನ ನಾವೆಲ್ಲರೂ ಉಪವಾಸವನ್ನು ಆಚರಿಸಿ ಇವತ್ತು ರಾತ್ರಿ ಇಡೀ ಜಾಗರಣೆಯನ್ನು ಮಾಡಿ ಇವತ್ತಿನ ದಿನವನ್ನು ಕಳೆಯುವಂಥ ಒಂದು ಪದ್ಧತಿಯನ್ನು ನಮ್ಮ ಭಾರತೀಯ ಇಂದಿನ ಹಿರಿಯರು ಹಾಕಿಕೊಟ್ಟಿದ್ದಾರೆ. ಆಗಲೇ ಅಣ್ಣನವರು ಹೇಳಿದಂತೆ ನಮ್ಮ ಭಾರತ ಭೂಮಿ ಎಂಥದ್ದು ಅಂತಂತಂದರೆ ಇಲ್ಲಿ ಪ್ರತಿ ತಿಂಗಳು ಪ್ರತಿ 15 ದಿನಕ್ಕೊಂದು ಅಮಾವಾಸ್ಯೆ, ಪ್ರತಿ 15 ದಿನಕ್ಕೊಂದು ಹುಣ್ಣಿಮೆ, ಪ್ರತಿ ಹೀಗೆ ಮತ್ತೆ 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 ಅನೇಕ ಹಬ್ಬ ಹರಿದಿನಗಳನ್ನು ಹಾಕಿ ಯಾಕೆ ನಮ್ಮ ಹಿರಿಯರು ಇದನ್ನೆಲ್ಲ ಹಾಕಿಕೊಟ್ಟರು ಅಂತಂದರೆ ಸಂಸ್ಕೃತಿಯನ್ನು ಬೆಳೆಸಬೇಕು, ಸಂಸ್ಕಾರಗಳನ್ನು ಬೆಳೆಸಬೇಕು, ಬಿತ್ತಬೇಕು ಜನರಲ್ಲಿ ಅನ್ನುವಂಥ ಒಂದು ಕಾರಣಕ್ಕಾಗಿ. ಯಾವುದೇ ಹಬ್ಬವನ್ನು ತಗೋರಿ ನೀವು, ಆ ಹಬ್ಬಕ್ಕೆ ಅದರದೇ ಆದಂಥ ಒಂದು ಪೌರಾಣಿಕ ಹಿನ್ನೆಲೆಯೂ ಇರ್ತದೆ ಮತ್ತು ಅದರದೇ ಆದಂಥ ಒಂದು ತಾತ್ವಿಕ ಹಿನ್ನೆಲೆಯೂ ಇರ್ತದೆ. ಇದನ್ನು ನಾವು ಗಮನಿಸಬೇಕು. ಏನಪ್ಪ ಈ ಮಹಾಶಿವರಾತ್ರಿಯ ಈ ಒಂದು ಪವಿತ್ರ ಆಚರಣೆಯ ಒಂದು ಪೌರಾಣಿಕ ಹಿನ್ನೆಲೆ ಏನು ಅಂತಂತಂದರೆ, ದೇವತೆಗಳು ಮತ್ತು ದಾನವರು ಕೂಡಿ ಅಮೃತಕ್ಕಾಗಿ ಆ ಸಮುದ್ರ ಮಥನ ಮಾಡಿದಾಗ ಅಲ್ಲೇನು ಒಂದು ಆ ಘಟಸರ್ಪವನ್ನು ಅವರು ಮಥಿಸಿದಾಗ ಅದು ಅಮೃತ ಜೊತೆಗೆ ಕಾಳಕೂಟಕ ವಿಷವೂ ಬಂದುಬಿಡ್ತದಲ್ಲಿ. ಪುರಾಣದ ಹಿನ್ನೆಲೆ ಇದು. ಆ ಕಾಳಕೂಟಕ ವಿಷ ಬಂದಾಗ ಅಮೃತ ನನಗೆ ಬೇಕು, ನಿನಗೆ ಬೇಕು, ನಿನಗೆ ಬೇಕು, ನನಗೆ ಬೇಕಾದ ಅಂತ ಏನು ಇವರು ಬಡದಾಡ್ತಿದ್ರಲ್ಲ, ಈ ಕಾಳಕೂಟ ವಿಷವನ್ನು ನೋಡಿ ದಿಕ್ಕುಗೆಟ್ಟಿ ಓಡ್ಲಿಕ್ಕೆ ಶುರು ಮಾಡಿದರು. ಯಾಕೆ? ಅಷ್ಟು ಭಯಾನಕವಾದಂಥ ವಿಷ ಅದು. ಇನ್ನು ಅದನ್ನು ಸ್ವೀಕರಿಸೋರು ಯಾರು? ಅದು ಒಂದು ಸಲ ಈಗ ಹೊರಗೆ ಹಾಕಿಬಿಟ್ಟಿತು ಅಂತಂದರೆ ಯಾರಾದರೂ ಅದನ್ನು ಸ್ವೀಕರಿಸಲೇಬೇಕು. ಇಲ್ಲದೆ ಹೋದರೆ ಜಗತ್ತು ವಿನಷ್ಟವಾಗಿ ಹೋಗ್ತದ, ಜಗತ್ತಿನ ಮೇಲೆ ಅದು ತನ್ನ ಪ್ರಭಾವ ಬೀರುತ್ತದೆ, ಇಡೀ ಬ್ರಹ್ಮಾಂಡ ಮುಳುಗಿ ಹೋಗ್ತದ ಅನ್ನುವಂಥ ಒಂದು ಸನ್ನಿವೇಶ ಒದಗಿ ಬಂದಾಗ ಆ ವಿಷಯವನ್ನು ಪರಮಾತ್ಮ ಈ ಜಗತ್ತಿನ ರಕ್ಷಣೆಗಾಗಿ, ಈ ಬ್ರಹ್ಮಾಂಡದ ರಕ್ಷಣೆಗಾಗಿ ಆ ವಿಷಯವನ್ನು ತಾನು ತಗೊಂಡು ಕುಡಿದು ಅದನ್ನು ಹೊಟ್ಟೆಗೂ ಕಳಿಸದೆ ಹೊರಗಡೆನೂ ಉಗುಳದೆ ಗಂಟಲಿನಲ್ಲಿ ಅದನ್ನು ಸ್ಥಾಪಿಸಿಕೊಂಡು ನಿಲ್ಲಿಸ್ಕೊಳ್ತಾನೆ ಅಲ್ಲೇ. ಹಾಗಾಗಿ ಆತನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಆ ವಿಷಯದ ಪ್ರಭಾವದಿಂದ. ಅದಕ್ಕಾಗಿ ಆತನಿಗೆ ನೀಲಕಂಠೇಶ್ವರ ಅಂತ ಹೆಸರು ಬಂತು ಅಂತ ನಾವೆಲ್ಲ ಪುರಾಣದಲ್ಲಿ ಓದುತ್ತೀವಿ. ಈ ಒಂದು ದಿನದ ನೆನಪಿಗಾಗಿ ಆ ಪರಮಾತ್ಮ ಇಡೀ ಜಗತ್ತಿನ ಕಲ್ಯಾಣಕ್ಕಾಗಿ ಆ ವಿಷಯವನ್ನು ತನ್ನ ಗಂಟಲಲ್ಲಿ ಇಟ್ಟುಕೊಂಡು ಅದರ ಬಾಧೆಯನ್ನು ಸಹಿಸಿಕೊಂಡು ಏನೆಲ್ಲ ಜಗತ್ತಿಗಾಗಿ ಇಡೀ ಬ್ರಹ್ಮಾಂಡದ ರಕ್ಷಣೆಗಾಗಿ ಆ ತ್ಯಾಗವನ್ನು ಮಾಡಿದನಲ್ಲ ಶಿವ, ಆತನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಇಂದಿನವರೆಗೂ ಇಡೀ ಜಗತ್ತು ಏನು ಮಾಡ್ತಾ ಇದೆ ಅಂತಂತಂದರೆ ಈ ದಿನವನ್ನು ಆಚರಿಸ್ತಾ ಇದೆ. ಇಡೀ ದಿನ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಶಿವನ ಹೆಸರಿನಲ್ಲಿ ಉಪವಾಸ ಇರೋದು, ರಾತ್ರಿ ಇಡೀ ಮತ್ತೆ ಜಾಗರಣೆ ಮಾಡಿ ಆತನ ಭಜನೆಯನ್ನು ಮಾಡುವುದು, ಇದು ಈ ದಿನದ ಈ ಹಬ್ಬದ ಒಂದು ಪೌರಾಣಿಕ ಹಿನ್ನೆಲೆ ನಮ್ಮೆಲ್ಲರಿಗೂ ಗೊತ್ತದೆ. ಆದರೆ ಇಷ್ಟಕ್ಕೆ ನಾವು ನಿಲ್ಲಬಾರದು. ಇದು ತಾತ ಮುತ್ತಾತನ ಕಾಲದಿಂದ ಅನೇಕ ಶತಶತಮಾನಗಳಿಂದ ನಡೆದು ಬಂದಿರತಕ್ಕಂಥ ಆಚರಣೆ. ಇದು ದಿನ ದಿನ ಕಳೆದಂತೆ ಮನುಷ್ಯನ ಒಂದು ತಾತ್ವಿಕ ಹಿನ್ನೆಲೆ, ಬೌದ್ಧಿಕ ಹಿನ್ನೆಲೆ ಬೆಳೆದಂತೆ ಮನುಷ್ಯ ಏನು ಮಾಡಬೇಕು ಅಂತಂದರೆ ಆ ವಸ್ತು ವಿಷಯಗಳ ಹಿಂದಿರುವಂಥ ತತ್ವವನ್ನು ತಿಳ್ಕೋಬೇಕು. ಇದು ಮಾಡಬಾರದು ಅಂತಲ್ಲ, ಇದು ಮಾಡಬೇಕು. ಉಪವಾಸ ಮಾಡುವುದು ದೇಹಕ್ಕೆ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ನೋಡ್ರಿ, ಯಾಕಂತಂದರೆ ಈ ಏಕಾದಶಿಗಳು, ತಿಂಗಳಿಗೆ 2 ಏಕಾದಶಿಗಳು ಯಾಕೆ ನಮ್ಮ ಹಿರಿಯರು ಮಾಡಿದರು ಅಂತಂದರೆ, ದಿನನಿತ್ಯ ಉಣ್ಣೋದು ತಿನ್ನೋದು ಇದ್ದೇ ಇರ್ತದೆ. ಈ ಶರೀರಕ್ಕೊಂದಿಷ್ಟು, ಈ ಹೊಟ್ಟೆಗೆ ಒಂದಿಷ್ಟು, ಈ ಜಠರಕ್ಕೊಂದಿಷ್ಟು ವಿಶ್ರಾಂತಿ ಬೇಕಲ್ಲ. ಹಾಗಾಗಿ 15 ದಿವಸಕ್ಕೊಂದು ಉಪವಾಸದ ಕ್ರಮವನ್ನು ಇಂದಿಗೂ ನಮ್ಮ ಹಿರಿಯರು ತಂದಿಟ್ಟಿದ್ದಾರೆ. ವರ್ಷಕ್ಕೊಂದು ಸಲ ಉಪವಾಸ ಮಾಡೋದಲ್ಲ, ಪ್ರತಿ 15 ದಿವಸಕ್ಕೊಂದು ಸಲ, ವಾರಕ್ಕೊಂದು ಸಲ ಉಪವಾಸ ಮಾಡಬೇಕಂತ ಆರೋಗ್ಯ ಶಾಸ್ತ್ರ ಹೇಳ್ತದೆ. ಇದೆಲ್ಲ ಯಾಕೆ ಅಂತಂದರೆ ನಮ್ಮ ಆರೋಗ್ಯದ ಸಲುವಾಗಿ, ಆರೋಗ್ಯದ ದೃಷ್ಟಿಯಿಂದ ನಾವು ಉಪವಾಸವನ್ನು ಮಾಡಬೇಕು. ಇವೆಲ್ಲ ಹೀಗೆ ಆಚರಣೆಗಳು ನಡೆದುಕೊಂಡು ಬಂದವಲ್ಲ, ಇದರ ಜೊತೆಗೇನೆ ನಾವು ತಾತ್ವಿಕ ಹಿನ್ನೆಲೆ ಏನಾದರೂ ಅದು ಒಂದಿಷ್ಟು ತಿಳ್ಕೋಬೇಕು. ಎಲ್ಲಿಯವರೆಗೂ ನಾವು ತತ್ವಕ್ಕೆ ಬರೋದಿಲ್ಲವೋ, ಎಲ್ಲಿಯವರೆಗೂ ನಾವು ಬರೀ ಈ ಆಚರಣೆಯಲ್ಲೇ ಬೆರೆತು ಹೋಗುತ್ತೀವೋ ಅಲ್ಲಿವರೆಗೂ ಪರಮ ಸುಖ ಸಿಗೋದು ಬಹಳ ಕಷ್ಟ ಅದ. ಸುಖ ಸಿಗುತ್ತದ, ಆದರೆ ಮನುಷ್ಯನಿಗೆ ಬೇಕಾಗಿರುವುದು ಸುಖ ಅಲ್ಲ. ಸುಖ ಅದರ ಹಿಂದೆ ಬೆನ್ನತ್ತಿದ್ರೆ ಮನುಷ್ಯನಿಗೆ ದುಃಖ ಆಗ್ತದೆ.
ಯಾಕೆ ಅಂತಂದ್ರೆ ಅದು ಸುಖ ಶಾಶ್ವತ ಅಲ್ಲ. ಹಿಂಗ ಬಂದಂಗ ಮಾಡ್ತದ, ಒಂದು 4 ದಿವಸ ಇರ್ತದ, ಮತ್ತೆ ಹೋಗ್ತದ. ಇದು ಸುಖದ ಸ್ವರೂಪ ಇದು. ಆದರೆ ಮನುಷ್ಯನಿಗೆ ಬೇಕಾಗಿರುವುದು ಸುಖ ಅಲ್ಲ, ಬರೀ ಸುಖ ಅಲ್ಲ, ಪರಮ ಸುಖ. ಪರಮ ಸುಖ ಅಂದ್ರೆ ಏನು ಅಂತಂದ್ರೆ ನೆಮ್ಮದಿ, ಆನಂದ, ಶಾಂತಿ. ಒಂದು ಸಲ ಮನುಷ್ಯನಿಗೆ ತನ್ನ ಬದುಕಿನೊಳಗ ನೆಮ್ಮದಿ ಉಂಟಾಗಿ ಬಿಡ್ತು ಅಂತಂದ್ರೆ ಅದು ಎಂದೆಂದಿಗೂ ಮತ್ತೆ ಹಿಂದಿರುಗಿ ಹೋಗಿರಬಾರದು. ಅದಕ್ಕೆ ನೆಮ್ಮದಿ ಅಂತ ಕರೀತಾರ, ಅದಕ್ಕೆ ಪರಮ ಸುಖ ಅಂತ ಕರೀತಾರ. ಈ ಪರಮ ಸುಖ ಯಾವುದರಿಂದ ಬರ್ತದ ಅಂತಂದ್ರೆ ಬರೀ ಈ ಪೌರಾಣಿಕ ಹಿನ್ನೆಲೆಯಲ್ಲಿ ನಾವು ಬರೀ ಇಂಥ ಆಚರಣೆಗಳನ್ನ ಮಾಡ್ಕೊಂತ ನಾವು ಅಲ್ಲೇ ನಿಂತು ಬಿಟ್ಟಿವಿ ಅಂದ್ರೆ ಸುಖ ಸಿಗ್ತದ, ಇಲ್ಲ ಅಂತಲ್ಲ. ಆದ್ರೆ ಪರಮ ಸುಖ ನಮಗೆ ಬೇಕಾಗಿದೆಯಲ್ಲ, ನೆಮ್ಮದಿ ಬೇಕಾಗಿದೆಯಲ್ಲ. ಹಾಗಾಗಿ ಆ ನೆಮ್ಮದಿಗಾಗಿ, ಆ ಪರಮ ಸುಖಕ್ಕಾಗಿ ಮನುಷ್ಯ ನಾವು ಏನು ಮಾಡಬೇಕು ಅಂತಂದ್ರೆ ಈ ಪೌರಾಣಿಕ ಹಿನ್ನೆಲೆಯ ಜೊತೆಗೇನೆ ಅದರ ತಾತ್ವಿಕ ಹಿನ್ನೆಲೆ ಏನದ ಅಂತ ತಿಳ್ಕೋಬೇಕು. ಏನು ತಾತ್ವಿಕ ಹಿನ್ನೆಲೆ? ನಾವು ಇಷ್ಟೊತ್ತನ್ನು ನೋಡಿದೀವಿ. ಪೌರಾಣಿಕ ಹಿನ್ನೆಲೆ ಏನು, ಉಪವಾಸ ಅಂದ್ರೆ ಏನು, ಜಾಗರಣೆ ಅಂದ್ರೆ ಏನು, ಎಲ್ಲವನ್ನು ನೋಡಿದೀವಿ. ಆದರೆ ಈಗ ನಮಗೆ ನೆಮ್ಮದಿ ಬೇಕಾಗಿದೆಯಲ್ಲ, ಪರಮ ಶಾಂತಿ ಬೇಕಾಗಿದೆಯಲ್ಲ, ಅದಕ್ಕಾಗಿ ಅದರ ತಾತ್ವಿಕ ಹಿನ್ನೆಲೆ ತಿಳ್ಕೋಬೇಕು. ಅಂದ್ರೆ ಏನು ಅಂತಂದ್ರೆ ಉಪವಾಸ ಅಂದ್ರೆ ಏನಂತ ಸ್ವಲ್ಪ ನಾವು ತಿಳ್ಕೋಬೇಕು. ಬರೀ ಒಂದಿಷ್ಟು ಆಹಾರ ಬಿಟ್ಟು ಇರುವುದು ಉಪವಾಸ ಅಲ್ಲ. ಹಾಗಾದ್ರೆ ಉಪವಾಸ ಅಂದ್ರೆ ಏನು? ಬರೀ ಒಂದಿಷ್ಟು ರಾತ್ರಿ ಇಡೀ ಈಗ ಎದ್ದು ಕುಳಿತುಕೊಂಡು ಪರಮಾತ್ಮನ ಭಜನೆ, ಪರಮಾತ್ಮನ ಧ್ಯಾನ ಮಾಡಿಬಿಟ್ರೆ ಅದು ಜಾಗರಣೆ ಅಲ್ಲ. ಹಾಗಾದರೆ ನಿಜವಾದ ಜಾಗರಣೆ ಅಂದ್ರೆ ಏನು ಅನ್ನೋದನ್ನು ನಾವು ತಿಳ್ಕೋಬೇಕು. ಯಾಕಂದ್ರೆ ಮನುಷ್ಯನೇ ಇದು ಅದ್ಭುತವಾದಂಥ ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮದಲ್ಲಿ ಬಂದ ಬಳಿಕ ನೀನು ಪರಮ ಶಾಂತಿಯನ್ನ ಪಡಿಲೇಬೇಕು, ಪರಮ ಸುಖವನ್ನ ಪಡಿಲೇಬೇಕು. ಇದೊಂದು ಅವಕಾಶ ನೀನು ಕಳೆದುಕೊಂಡು ಬಿಟ್ಟಿ ಅಂತಂದ್ರೆ ಮತ್ತೆ ಇಂಥ ಮನುಷ್ಯ ಜನ್ಮ ಬರುವುದು ದುರ್ಲಭ. 84 ಲಕ್ಷ ಕೋಟಿ ಜೀವರಾಶಿಗಳಲ್ಲಿ ಪರಮಶ್ರೇಷ್ಠವಾಗಿರ್ತಕ್ಕಂಥ ಈ ಮನುಷ್ಯ ಜನ್ಮಕ್ಕೆ ಬಂದು ಬರೇ ನೀನಿಂಥ ಆಚರಣೆಗಳನ್ನು ಮಾಡ್ಕೊಂತ ಕೂತು ಬಿಟ್ಟಿ ಅಂತಂದ್ರೆ ತಪ್ಪೇನೂ ಅಲ್ಲ. ಆದರೆ ನೀನು ಪರಮ ಸುಖ ಪಡೆಯುವುದಿಲ್ಲವೋ ಮನುಷ್ಯನೇ. ಬರೀ ಸುಖದೊಳಗೆ ನಿನ್ನ ಬದುಕು ಮುಗಿದು ಹೋಗ್ತದ. ಅದು ಸುಖ ಬರ್ತದ ಹೋಗ್ತದ, ಕೊನೆಗೆ ಅದರ ಪ್ರತಿಫಲ ಏನಂದ್ರೆ ದುಃಖನೇ ಆಗ್ತದ. ಹಾಗಾಗಿ ನೋಡು, ಸ್ವಲ್ಪ ನೀನು ಜಾಗೃತಿಯಿಂದ ನೋಡ್ಕೋ. ನೀನು ಮನುಷ್ಯನಾಗಿ ಬಂದಿದೆ ಅಂದ ಬಳಿಕ ನೀನು ಪರಮ ಶಾಂತಿಯನ್ನು ಪಡಿಲೇಬೇಕು, ನೀನು ಪರಮ ಸುಖವನ್ನ ಪಡಿಲೇಬೇಕು. ಅದೇ ನಿನ್ನ ಮನುಷ್ಯ ಜನ್ಮದ ಸಾರ್ಥಕತೆ, ಅದೇ ನಿನ್ನ ಮನುಷ್ಯ ಜನ್ಮದ ಉದ್ದೇಶ ಅಂತ ನಾವೇನಾದ್ರೂ ತಿಳ್ಕೋಬೇಕಾಗಿತ್ತು ಅಂತಂದ್ರೆ ಇದರ ತಾತ್ವಿಕ ಹಿನ್ನೆಲೆ ತಿಳ್ಕೋಬೇಕು ನಾವು. ಉಪವಾಸ, ಜಾಗರಣೆ ಅಂದ್ರೆ ಏನು? ಉಪ ಪ್ಲಸ್ ವಾಸ, ಉಪವಾಸ ಅಂದ್ರೆ ನಾವು ಉಪ ಅಂದ್ರೆ ಸಮೀಪ, ವಾಸವಾಗಿರಬೇಕು. ಸಮೀಪದಲ್ಲಿ ವಾಸವಾಗಿರುವುದು ಉಪವಾಸ. ಯಾರ ಸಮೀಪಕ್ಕೂ ವಾಸವಾಗಿರಬೇಕು? ಪರಮಾತ್ಮನ ಸಮೀಪಕ್ಕೆ ವಾಸವಾಗಿರಬೇಕು. ಅದು ನಿಜವಾದ ಉಪವಾಸ. ಊಟ ಬಿಡುವುದು ಉಪವಾಸ ಅಲ್ಲ. ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ಕ್ಷಣ ಮನುಷ್ಯನೇ ನಿನ್ನ ಮನಸ್ಸು, ನಿನ್ನ ಬುದ್ಧಿ, ನಿನ್ನ ಚಿತ್ತ ಅದು ಎಲ್ಲಿ ನೆಲೆ ನಿಂತಿರಬೇಕು ಅಂತಂದ್ರೆ ಪರಮಾತ್ಮನ ಸಮೀಪಕ್ಕ. ಹೌದು, ಪರಮಾತ್ಮನ ಸಮೀಪಕ್ಕೆ ನೆಲೆ ನಿಲ್ತೀವಿ ನಾವು. ಎಲ್ಲಿದ್ದಾನ ಪರಮಾತ್ಮ? ಹೌದ್ರಿ, ನೀವೆಲ್ಲ ಹೇಳ್ತೀರಿ ಪ್ರತಿದಿನ ಪ್ರತಿ ಕ್ಷಣ ನೀವು ಪರಮಾತ್ಮನ ಸಮೀಪಕ್ಕೆ ವಾಸವಾಗಿರ್ಬೇಕಂತ ಹೇಳ್ತೀರಲ್ಲ. ಎಲ್ಲಿ ಇದ್ದಾನ ಪರಮಾತ್ಮ? ಕೆಲವರು ತಿರುಪತಿಯೊಳಗಿದ್ದಾನಂತ ಹೇಳ್ತಾರ, ಕೆಲವರು ಧರ್ಮಸ್ಥಳಗಿದ್ದಾನಂತ ಹೇಳ್ತಾರ, ಕೆಲವರು ಶ್ರೀಶೈಲದೊಳಗಿದ್ದಾನ ಪರಮಾತ್ಮ ಅಂತ ಹೇಳ್ತಾರ. ಎಲ್ಲಿ ಇದ್ದಾನ ಪರಮಾತ್ಮ? ಶ್ರೀಶೈಲದೊಳಗೂ ಪರಮಾತ್ಮ ಇದ್ದಾನ, ಧರ್ಮಸ್ಥಳದೊಳಗೂ ಪರಮಾತ್ಮ ಇದ್ದಾನ, ಮಂತ್ರಾಲಯದಲ್ಲಿಯೂ ಪರಮಾತ್ಮ ಇದ್ದಾನ, ತಿರುಪತಿಯಲ್ಲಿಯೂ ಪರಮಾತ್ಮ ಇದ್ದಾನ. ಎಲ್ಲಿ ಇಲ್ಲ ಪರಮಾತ್ಮ ಅನ್ನೋದನ್ನು ನೋಡು ಮನುಷ್ಯನೇ. ಅದಕ್ಕೆ ಶರಣರು ಹೇಳಿದರು, ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ. ತಿಳ್ಕೊಳ್ಳು ಮನುಷ್ಯನೇ ಸ್ವಲ್ಪ. ಪರಮಾತ್ಮ ಎಲ್ಲಿದ್ದಾನಂತ ಕೇಳುತ್ತಿದೆಯಲ್ಲ. ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ. ಬಸವಣ್ಣನವರು ಎಷ್ಟು ಅದ್ಭುತವಾಗಿ ಹೇಳಿದ್ರು. ಎಲ್ಲಿ ನೋಡ್ಬೇಕಂತಿದೆ ಅಲ್ಲಿ ಪರಮಾತ್ಮ ಅದಾನು ಮನುಷ್ಯನೇ. ಕಲ್ಲು, ಮುಳ್ಳು, ಗಿಡ, ಹೂ, ಬಳ್ಳಿ, ತಿಪ್ಪಿ, ಕಸ ನೀನು ಎಲ್ಲಿ ನೋಡ್ತಿದೆ ಅಂತಿದೆ ಅಲ್ಲಿ ಪರಮಾತ್ಮ ತುಂಬ್ಯಾನು ಮನುಷ್ಯನೇ. ತಿಳ್ಕೋ ಇದನ್ನ. ಅದರ ಸಮೀಪಕ್ಕೆ ವಾಸ ಮಾಡೋದಕ್ಕೆ ಪ್ರಯತ್ನ ಪಡು. ಅಲ್ರಿ, ನೀವು ಹೇಳೋ ಪ್ರಕಾರ ನಾನು
ಯಾವಾಗಲೂ ಪರಮಾತ್ಮನ ಸಮೀಪಕ್ಕೆ ವಾಸ ಆಗಿಬಿಟ್ಟೆ ಅಂತಂದರೆ ಅದೇ ಉಪವಾಸ ಅಂತ ಹೇಳ್ತೀರಿ, ಅದೇ ನಿಜವಾದ ಶಿವರಾತ್ರಿಯ ಒಂದು ಹಬ್ಬದ ಹಿನ್ನೆಲೆ ಅಂತ ಹೇಳ್ತೀರಿ, ಅದುವೇ ತಾತ್ವಿಕ ಹಿನ್ನೆಲೆ ಅಂತ ಹೇಳ್ತೀರಿ. ನಾನು ಎಲ್ಲ ಬಿಟ್ಟು ಸದಾ ಪರಮಾತ್ಮನ ಜೊತೆಗೆ ಇದ್ದು ಬಿಟ್ಟೆ ಅಂತಂದರೆ ನನ್ನ ಮನೆಯ ಗತಿ ಏನು, ನನ್ನ ಹೆಂಡತಿ ಮಕ್ಕಳ ಗತಿ ಏನು, ನನ್ನ ಪ್ರಪಂಚದ ಗತಿ ಏನು ಅಂತ ನಾವು ಯೋಚನೆ ಮಾಡ್ತೀವಿ. ಇಲ್ಲ, ಸರಿಯಾಗಿ ತಿಳ್ಕೋಬೇಕು ನಾವು ಇದನ್ನ. ಪರಮಾತ್ಮನ ಸಮೀಪಕ್ಕೆ ಇರೋದು ಅಂತಂದ್ರೆ ಎಲ್ಲ ಬಿಟ್ಟು ನಿಂತು ಬಿಡೋದಂತಲ್ಲ, ಎಲ್ಲವನ್ನೂ ನಾವು ಮಾಡ್ತಿರಬೇಕು. ನಮ್ಮ ಕರ್ತವ್ಯಗಳ ಮಧ್ಯದಲ್ಲಿಯೇ ನಾವಿರಬೇಕು. ನಮ್ಮ ವ್ಯಾಪಾರ ವ್ಯವಹಾರ ನಮ್ಮದು ಏನೂ ನಿಂತಿರಬಾರದು. ಆದರೆ ನಿರಂತರ ಪರಮಾತ್ಮನ ನೆನಪು ನಮ್ಮೊಳಗು ತುಂಬಿರಬೇಕು. ಮಾಡಲಿಲ್ಲ. ಗೋರ ಕುಂಬಾರ ಯಾವುದು ಬಿಡಲಿಲ್ಲ. ನಿತ್ಯ ತನ್ನ ಕಾಯಕದಲ್ಲಿಯೇ ನಿರತನಾಗಿರ್ತಾ ಇದ್ದ. ಮಣ್ಣು ತುಳಿಬೇಕಾದ್ರೆ ವಿಠ್ಠಲ ಅಂತಿದ್ದ, ಗಡಿಗೆ ಮಾಡಬೇಕಾದ್ರೆ ವಿಠ್ಠಲ ಅಂತಿದ್ದ, ಅದನ್ನು ಸುಡಬೇಕಾದ್ರೆ ವಿಠ್ಠಲ ಅಂತಿದ್ದ, ಬಜಾರಕ್ಕೆ ತಗೊಂಡು ಹೋಗಬೇಕಾದ್ರೆ ವಿಠ್ಠಲ ಅಂತಿದ್ದ, ಗಿರಾಕಿಗಳಿಗೆ ಮಾತಾಡಬೇಕಾದ್ರೆ ವಿಠ್ಠಲ ಅಂತಿದ್ದ. ಮಾಡಲಿಲ್ಲ ನಂಗ. ಅವರೇನು ಪ್ರಪಂಚ ಬಿಟ್ರ, ಅವರೇನು ವ್ಯವಹಾರ ಬಿಟ್ರ, ಅವರೇನು ಹೆಂಡತಿಯನ್ನು ಬಿಟ್ರ, ಮಕ್ಕಳನ್ನು ಬಿಟ್ರ, ತಮ್ಮ ಕರ್ತವ್ಯಗಳನ್ನು ಬಿಟ್ರ, ಎಲ್ಲದರ ಮಧ್ಯೆ ಇದ್ದು ಪರಮಾತ್ಮನ ನೆನಹ ಏನು ಜೀವನದುದ್ದಕ್ಕೂ ಹಿಡಿದುಕೊಂಡಿದ್ರಲ್ಲ, ಇದು ಉಪವಾಸ. ಇದು ಶ್ರೇಷ್ಠವಾದಂಥ ಭಕ್ತಿ. ಈ ಉಪವಾಸಕ್ಕೆ, ಈ ಭಕ್ತಿಗೆ ಪರಮಾತ್ಮ ಒಲಿದು ಓಡಿ ಬರ್ತಾನೆ ವಿನಃ ನಾವೇನೋ ವರ್ಷಕ್ಕೊಂದು ಸಲ ಏನೋ ಉಪವಾಸ ಮಾಡಿ ಏನೇನೋ ಮಾಡಿ ಏನೋ ಸುಮ್ಮನೆ ಮಾಡಿ ನಾವು ಮಾಡಿಬಿಟ್ಟಿವಿ ಅಂದ್ಕೊಂಡು ನಮ್ಮನೆಗೆ ನಾವು ಹೋಗಿಬಿಟ್ರೆ ಸಾರ್ಥಕತೆ ಆಗೋದಿಲ್ಲ. ಒಂದು ಸಲ ಸುಮ್ಮನೆ ಹಿಂಗೆ ನಾರದಗೆ ಪ್ರಶ್ನೆ ಬಂತು. ನಾರದ ಇಡೀ ಭುವನ ಬ್ರಹ್ಮಾಂಡ, ಮೂರು ಲೋಕದ ಈ ಇಡೀ ಜಗತ್ತಿನ ಈ ಅನೇಕ ಬ್ರಹ್ಮಾಂಡಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥ ಭಕ್ತ ಯಾರಾದರೂ ಇದ್ದ ಅಂತಂದ್ರೆ ನಾರದ ಮಹರ್ಷಿ ಅಂತ ಪ್ರತೀತಿಯಾದ ಪುರಾಣಗಳಲ್ಲಿ. ಯಾಕೆ? ಹಗಲು ರಾತ್ರಿ ನಾರಾಯಣ 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 ನಾರಾಯಣ, ಬಿಟ್ಟು ಬಿಡದೆ, ಕುಂತ್ರೆ ನಿಂತ್ರೆ, ಎದ್ರೆ ಬಿದ್ರೆ, ಮಲಗಿದ್ರೆ, ಏನು ಮಾಡಿದರೂ ಸಹ ನಾರಾಯಣ 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 ಅಂತ ಇರ್ತಕ್ಕಂಥ ನಾರದನಿಗೆ ಒಂದು ಸಲ ಏನಾಯಿತು ಅಂತಂದ್ರೆ, ವೈಕುಂಠಕ್ಕೆ ಹೋದ ನಾರದ. ಸುಮ್ಮನೆ ಒಂದು ಸಣ್ಣ ಘಟನೆ ನೋಡ್ರಿ, ಎಷ್ಟು ಸೂಕ್ಷ್ಮ ಅದ. ಇಲ್ಲಿ ಉಪವಾಸ ಅಂದ್ರೆ ಏನು ಅನ್ನೋದು ನಾವು ನೋಡಕತ್ತೀವಿ, ನೆನಪಿಟ್ಕೋಬೇಕು. ನಾರದ ವೈಕುಂಠಕ್ಕೆ ಹೋದ. ವೈಕುಂಠದಲ್ಲಿ ಶ್ರೀಕೃಷ್ಣ ಪರಮಾತ್ಮ ವಿಷ್ಣು ಈಗ ಯಾವುದೋ ಒಂದು ವಿಚಾರದಲ್ಲಿ ತಲ್ಲೀನನಾಗಿ ಕುಳಿತುಕೊಂಡಿದ್ದ. ಪ್ರತಿ ಸಲ ನಾರದ ವೈಕುಂಠಕ್ಕೆ ಬಂದಾಗ ಶ್ರೀ ವಿಷ್ಣು ಏನು ಮಾಡ್ತಿದ್ದ ಅಂತಂದ್ರೆ, ನಾರದ ಮಹರ್ಷಿ, ಸಪ್ತ ಋಷಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ನಾರದ ಮಹರ್ಷಿ ಪರಮಜ್ಞಾನಿ, ಪರಮಶ್ರೇಷ್ಠ ಭಕ್ತ. ಆತ ಬಂದರೆ ವಿಷ್ಣು ಎದ್ದು ನಿಂತು ಆತನಿಗೆ ಸ್ವಾಗತವನ್ನು ಮಾಡಿ ಕೈ ಹಿಡಿದು ಕರ್ಕೊಂಡು ಬಂದು ತನ್ನ ಆಸನದಲ್ಲಿ ಕುಂದಿರಿಸಿ ಆತನಿಗೆ ಉಪಚಾರವನ್ನು ಮಾಡುತ್ತಿದ್ದ ವಿಷ್ಣು ಭಗವಂತ. ಆದರೆ ಈ ಸಲ ಏನಾಗಿಬಿಡ್ತು ಅಂತಂದ್ರೆ, ನಾರದ ಬಂದ, ಶ್ರೀಕೃಷ್ಣ ಏನು ಮಾಡಿದ ಅಂತಂದ್ರೆ, ಏನೋ ಒಂದು ಯೋಚನೆ ಮಾಡ್ಕೊಂತ ಯಾವ್ದು ಕಡೆನೂ ನೋಡ್ಕೊಂತ ಕುಂತು ಬಿಟ್ಟಿದ್ದ. ಈತನ ಕಡೆ ಹೊರಳಿ ಸಹಿತ ನೋಡ್ಲಿಲ್ಲ. ನಾರದನಿಗೆ ಆಶ್ಚರ್ಯ ಆಯಿತು. ಏನಿದು? ನಾನು ಪ್ರತಿ ಸಲ ಬಂದಾಗ ವಿಷ್ಣು ಭಗವಂತ ನನಗೆ ಎಷ್ಟೆಲ್ಲ ಗೌರವ ಕೊಡ್ತಿದ್ದ, ಎಷ್ಟು ಪ್ರೀತಿ ತೋರಿಸ್ತಿದ್ದ, ಎಷ್ಟು ಆರಾಧಿಸ್ತಾ ಇದ್ದ ನನ್ನನ್ನು, ಉಪಚರಿಸ್ತಾ ಇದ್ದ ನನ್ನನ್ನು. ಆದರೆ ಈ ಸಲ ಏನಾಯಿತು? ಯಾವುದರ ಕಡೆನೋ ಮಗ್ನಾಗಿ ಬಿಟ್ಟನಲ್ಲ, ಏನನ್ನೋ ವಿಚಾರ ಮಾಡ್ತಾ ಇದ್ದಾನಲ್ಲ, ಏನನ್ನೋ ನೋಡ್ತಾ ಇದ್ದಾನಲ್ಲ ಅಂತಂದು ಹೋಗಿ ತಾನೇ ಮಾತಾಡಿಸಿ ಕೇಳಿದ, ವಿಷ್ಣು ಭಗವಂತನೇ, ನನಗೊಂದು ಸಂದೇಹ. ಏನು? ಅಲ್ಲ, ನಾನು ಪ್ರತಿ ಸಲ ಬಂದಾಗ ನನಗೆ ಹೀಗೆಲ್ಲ ಮಾಡ್ತಿದ್ರಿ ನೀವು, ಈ ಸಲ ಏನಾಯಿತು? ಏನನ್ನೋ ನೋಡ್ತಾ ಇದ್ರಲ್ಲ, ಯಾವುದನ್ನೋ ವಿಚಾರ ಮಾಡ್ತಾ ಇದ್ರಲ್ಲ, ಏನದು ಅಂತ ಕೇಳಿದ. ಅವ ವಿಷ್ಣು ಭಗವಂತ ಒಂದು ಮಾತು ಹೇಳಿದ, ನಾರದ ಮಹರ್ಷಿಗಳೇ, ಭೂಲೋಕದೊಳಗ ಇಡೀ ವಿಶ್ವದಲ್ಲಿ ಪರಮಶ್ರೇಷ್ಠನಾಗಿರ್ತಕ್ಕಂಥ ಒಬ್ಬ ನನ್ನ ಭಕ್ತ ಅದನ, ಆತನ ಕಡೆ ನಾನು ನೋಡಕತ್ತಿದ್ದೆ ಅಂದ. ನಾರದನಿಗೆ ಗಾಬರಿ ಆಗಿಬಿಟ್ಟ ನಾರದ. ಯಾಕಂದ್ರೆ ಇಡೀ ಭುವನ ಬ್ರಹ್ಮಾಂಡದಲ್ಲಿ ನಾರದನಿಗಿಂತಲೂ ಶ್ರೇಷ್ಠ ಭಕ್ತ ಯಾರು ಇಲ್ಲ ಅಂತ ಇಡೀ ಜಗತ್ತಿನ ಜನ ಎಲ್ಲ ಕೊಂಡಾಡ್ತಾರೆ ನನ್ನನ್ನು. ಯಾಕೆ ಅಷ್ಟು ಕುಂತ್ರ ನಿಂತ್ರ ಎದ್ರ ಬಿದ್ರ ನಾರಾಯಣ 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 ಅಂತ ನಿನ್ನನ್ನು ಸ್ಮರಿಸುವಂಥ ಒಬ್ಬ ವ್ಯಕ್ತಿ ನಾನು, ಒಬ್ಬ ಋಷಿ ನಾನು, ನನಗಿಂತಲೂ ಶ್ರೇಷ್ಠ ಭಕ್ತ ಇದ್ದಾನೇನು ಜಗತ್ತಿನೊಳಗ? ಇದ್ದಾನ ಅಂದ ವಿಷ್ಣು. ಅದೇ ಹೇಗೆ ಸಾಧ್ಯ ಅಂದ ಈತ.
ಯಾಕೆ ಸಾಧ್ಯ ಇಲ್ಲ? ನಿನಗೆ ಹೇಳ್ತೀನಿ, ನಾನು ವಿಳಾಸ ಕೊಡ್ತೀನಿ, ಹೋಗು ನೋಡ್ಕೊಂಡು ಬಾ, ಗೊತ್ತಾಗ್ತದೆ ನಿನಗೆ ಅಂತ ಹೇಳ್ದ. ಎಲ್ಲಿರ್ತಾನ ಅಂತ ಕೇಳಿದ್ರೆ ಇಂಥಲ್ಲಿ ಇರ್ತಾನೆ ನೋಡು, ಹೋಗು ಭೂಲೋಕಕ್ಕಂತ ಕಳಿಸಿದ. ನಾರದನಿಗೆ ಕುತೂಹಲ, ಅಲ್ಲ ನಾನು ಇಷ್ಟೆಲ್ಲ ಹಗಲು ರಾತ್ರಿ ವಿಷ್ಣುವಿನ ಸ್ಮರಣೆಯನ್ನು ಮಾಡ್ತೀನಿ, ನನಗಿಂತಲೂ ಶ್ರೇಷ್ಠರಾದಂಥ ಭಕ್ತರು ಯಾರೂ ಇಲ್ಲ, ನನಗಿಂತಲೂ ಪರಮಾತ್ಮನಿಗೆ ಸಮೀಪರಾದಂಥವರು ಬೇರೆ ಯಾರೂ ಇಲ್ಲ ಅಂತ ನಾನು ಯಾಕೆ ಇದ್ದ ಹಾಗೆ ನಾರದ ಪ್ರತಿದಿನ ಪ್ರತಿ ಕ್ಷಣ ಪರಮಾತ್ಮನ ಧ್ಯಾನ, ಯಾವಾಗಲೂ ಸಮೀಪನೇ ವಾಸವಾಗಿದ್ದ. ಉಪವಾಸ ಅಂತ ನಾವು ಏನು ನೋಡಕತ್ತೀವಲ್ಲ, ಪರಮಾತ್ಮನ ಸಮೀಪಕ್ಕೆ ನಿರಂತರವಾಗಿ ವಾಸವಾಗಿದ್ನಲ್ಲ. ನಾನು ಇಷ್ಟೆಲ್ಲ ಮಾಡಿ ಸದಾ ಪರಮಾತ್ಮನ ಧ್ಯಾನದಲ್ಲಿ, ಸದಾ ಪರಮಾತ್ಮನ ಸಾಮೀಪ್ಯದಲ್ಲಿ ವಾಸವಾಗಿದ್ದವನು ನಾನು, ನನಗಿಂತಲೂ ಮತ್ಯಾರೂ ಇಲ್ಲ ಅಂತ ನಾನು ತಿಳ್ಕೊಂಡಿನಿ. ಅಲ್ಲೆಲ್ಲೋ ಒಬ್ಬ ಭೂಲೋಕದಲ್ಲಿ ಯಾರೋ ಇದ್ದಾನಂತ ಹೇಳ್ತಾ ಇದ್ದಾನಲ್ಲ, ನೋಡಿ ಬರಲೇಬೇಕು ಅಂತ ಹೊರಟ ನಾರದ ಬಂದ. ವಿಷ್ಣು ಹೇಳಿದ ಒಂದು ಕ್ಷೇತ್ರಕ್ಕೆ ಬಂದ. ಅದೊಂದು ಸಣ್ಣ ಕಾಡು, ಆ ಕಾಡು ಸಣ್ಣ ಹಳ್ಳಿ, ಆ ಸಣ್ಣ ಊರು ಹೊರಗೆ ಆತನದೊಂದು ಸಣ್ಣ ಗುಡಿಸಲು. ನೋಡಿದ ಆಯ್ತ ವೇಷ ಬದಲಿಸಿಕೊಂಡ. ಯಾಕೆ ನಾರದನ ವೇಷದಲ್ಲಿ ಬಂದ್ರೆ ಆತ ಹೆಂಗೆ ಕೇಳ್ತಾನೆ? ವೇಷ ಬದಲಿಸಿಕೊಂಡ, ಸುಮ್ಮನೆ ಒಬ್ಬ ಸಾಧುವಿನ ವೇಷ ಹಾಕಿಕೊಂಡು ಆ ಗುಡಿಸಲಿನ ಹತ್ರ ಹೋಗಿ, ನಾನು ಹಿಂಗಿಂಗಪ್ಪ ಒಬ್ಬ ಯಾತ್ರಿಕ ಅದೀನಿ, ನಡೆದು ಬಿಟ್ಟಿನಿ, ಒಂದು ದಿನ ನೀನು ಈ ಮನೆಯಲ್ಲಿ ನನಗೆ ಆಶ್ರಯ ಕೊಡು, ಇದ್ದು ಹೋಗುತ್ತೀನಿ ಅಂದ. ಆತ ಯಾರು ಬೇಡ ಅಂತಾರ್ರಿ ಮಹಾನುಭಾವರೇ, ಬರ್ರಿ ಅಂತ ಸ್ವಾಗತ ಮಾಡಿದ. ತನ್ನ ಮನೆಯೊಳಗೆ ಕರ್ಕೊಂಡು ಹೋದ. ತಂದೊಂದು ಹರಕು ಚಾಪಿ ಇತ್ತು, ಅದರ ಮೇಲೆ ಕೂಡಿಸಿದ. ಏನೋ ಒಂದೆರಡು ಮುಚ್ಚುನೋ ಗಂಜಿನೋ ಏನೋ ಮನೆಯಲ್ಲಿತ್ತು, ತಂದು ಕೊಟ್ಟ. ಆತ ಒಂದಿಷ್ಟು ಅದನ್ನು ಸ್ವೀಕಾರ ಮಾಡಿದ. ಆಯ್ತು, ಸ್ವಲ್ಪ ನೀವು ವಿಶ್ರಾಂತ ಮಾಡ್ರಿ ಅಂತ ಹೇಳಿದ. ಈತ ಮಲಗಿಕೊಂಡ. ಈತನ ತಲೆಯೊಳಗೆ ಒಂದೇ ವಿಚಾರ, ಈತ ಹೆಂಗ ಪರಮಾತ್ಮನ ಧ್ಯಾನ ಮಾಡ್ತಾನ, ನನಗಿಂತಲೂ ಎಷ್ಟರ ಮಾಡ್ತಿರ್ಬೇಕೀತ. ಯಾಕೆ ಪರಮಾತ್ಮನೇ ಹೇಳಿಬಿಟ್ಟನ, ಪರಮಾತ್ಮ ಸರ್ಟಿಫೈ ಮಾಡ್ಯಾನ, ಈತನಷ್ಟು ಶ್ರೇಷ್ಠವಾದ ಭಕ್ತ ಮತ್ತೊಬ್ಬ ಇಲ್ಲ ಅಂತ ಹೇಳನಂದ ಬಳಿಕ ನಾನು ಇಷ್ಟು ಮಾಡ್ತೀನಿ, ಈತ ಹೆಂಗೆ ಮಾಡ್ತಿರ್ಬೇಕು ನೋಡ್ಬೇಕು ನಾನು. ಹಾಗೆ ಸುಮ್ಮನೆ ಮುಸುಕು ಹಾಕ್ಕೊಂಡು ಮಲ್ಕೊಂಡು ಬಚ್ಚಿಟ್ಕೊಂಡು ನೋಡಕೈತದ, ಏನು ಮಾಡ್ತಾನೆ ನೋಡ್ತಿರ್ಬೇಕೀತ ಅಂತ. ಅದೇನಿಲ್ಲ, ಸಹಜವಾಗಿದ್ದ. ಸಾಯಂಕಾಲ ಊಟ ಮಾಡ್ಕೊಂಡ, ಮಲಗಿಕೊಂಡ, ಮತ್ತೆ ಬೆಳಗ್ಗೆ ಎದ್ದ. ತಾನು ತನ್ನ ಕಾಯಕ್ಕಿತ್ತ ಅದೊಂದು ಏನು ಅರಣ್ಯಕ್ಕೆ ಹೋಗಿ ಕಟ್ಟಿಗೆ ಕಡ್ಕೊಂಡು ಬರಬೇಕು. ಆ ಬಂದಂಥ ಆ ಕಟ್ಟಿಗೆ ಕಡ್ಕೊಂಡು ಬಂದು ಅದನ್ನು ಮಾರಿ ಬಂದಿರತಕ್ಕಂಥ ಒಂದೆರಡು ದುಡ್ಡಿನೊಳಗೆ ಏನು ಅಂಜಿನೂ ಗಂಬಲಿನೂ ತಂದು ಆ ಮಕ್ಕಳಿಗೆ ಹೆಂಡತಿಗೆ ಉಣಬೇಕು, ತಾನು ಒಂದಿಷ್ಟು ಉಣಬೇಕು, ಈ ಬಂದಂಥ ಅತಿಥಿಗೆ ಒಂದಿಷ್ಟು ಕೊಡಬೇಕು. ಹೀಗೆ ಆತ ಮಾಡ್ತಾ ಇದ್ದ. ಈತ ನೋಡ್ಬೇಕಿತ್ತು ಏನೇನು ಮಾಡ್ತಾನಂತ ಆತನ ಹಿಂದಿಂದೆ ಹೋದ. ಆತಗೂ ಗೊತ್ತಾಗದಂಗ ಫಸ್ಟ್ ಮೊದಲೇ ಕೇಳ್ಕೊಂಡ, ನಾನು ಇನ್ನೊಂದೆರಡು ದಿವಸ ಇರ್ತೀನಪ್ಪ, ನನಗೆ ಯಾಕೋ ಇಲ್ಲಿ ಭಾಳ ಆನಂದ ಅನ್ಸಕತ್ತದ ಅಂದ. ಯಾರು ಬೇಡಾರಂತಾರ್ರಿ, ಇರ್ರಿ ಅಂದಾತ. ಆಯ್ತಂತ ತಿಳ್ಕೊಂಡು ಈತ ಏನು ಮಾಡ್ದ, ಆತ ಕಾಡಿಗೆ ಹೋದ. ಈಗ ತನ್ನ ಕಾಯಕ ಮಾಡಬೇಕಲ್ಲ, ಕಟ್ಟಿಗೆ ಕಡ್ಕೊಂಡ್ ಬರ್ಬೇಕಲ್ಲ. ಈತ ಏನು ತಿಳ್ಕೊಂಡ, ಬಹುತೇಕ ಕಾಡಿನಲ್ಲಿ ಹೋದಾಗ ಆತ ಏನಾದರೂ ವಿಶೇಷ ಸಾಧನೆ ಮಾಡ್ತಿರ್ಬೋದು, ಅಲ್ಲೇನಾದರೂ ಆತ ಬಹಳಷ್ಟು ಪರಮಾತ್ಮನ ಧ್ಯಾನ ಮಾಡ್ತಿರ್ಬೋದು, ನೋಡೋಣ ಅಂತ ಹಿಂದಿಂದು ಹೋದ, ಬಚ್ಚಿಟ್ಕೊಂಡು ಹೋದ. ಆತ ಸುಮ್ಮನೆ ಸಹಜವಾಗಿ ಹೋದ. ತನ್ನ ಕಾಯಕ ಕೊಟ್ಲಿ ತೊಗೊಂಡು ಹೋಗಿದ್ದ, ಹಗ್ಗ ತೊಗೊಂಡು ಹೋಗಿದ್ದ, ಒಂದುವರೆ ಕಟ್ಟಿಗೆ ಕಡ್ಕೊಂಡ ಬಂದ. ಮತ್ತೆ ಬಜಾರಕ್ಕೆ ಹೋದ. ಈತ ಬಚ್ಚಿಟ್ಕೊಂಡು ಆತನ ಹಿಂದೆ ಬಜಾರಕ್ಕೆ ಹೋದ. ಅಲ್ಲಿ ನನ್ನ ಸ್ಮರಣೆ ಮಾಡ್ತಾನೆ ನೋಡಮಂದ. ಮಾತೇ ಇಲ್ಲ ಆತಂದು. ಆತ ಯಾವ ಸ್ಮರಣೆ ಮಾಡವಲ್ಲ, ಯಾವ ಧ್ಯಾನ ಮಾಡವಲ್ಲ, ಸುಮ್ಮನೆ ತನ್ನ ಕಾಯಕದಲ್ಲಿ ನಿರತಾಗಿದ್ದಾನ. ಬಂದ, ಮಾರಿದ, ಏನೋ ಒಂದಿಷ್ಟು ತಂದ, ಹೆಂಡತಿ ಮಕ್ಕಳಿಗೆ ಒಂದಿಷ್ಟು ಕೊಟ್ಟ, ತಾನು ತಿಂದ, ಇತಗೊಂದಿಷ್ಟು ಕೊಟ್ಟ. ಮಲಗ ಕಣಿ ಆದರೂ ಮಲಗುವಾಗ ಏನಾದರೂ ಮಾಡ್ತಾನೆ ನೋಡ್ಬೇಕಂತ ಈತ ಬಚ್ಚಿಟ್ಕೊಂಡು ಕೂತಿದ್ದ. ಆತ ಮಲಗುವಾಗ ಏನು ಮಾಡಿದ ಅಂತಂದ್ರೆ, ಹಾಸಿಗೆಯೊಳಗೆ ಕುಂತ ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡ. ಪರಮಾತ್ಮ ಎಲ್ಲ ನಿಂದೆಪ್ಪ ಅಂದ, ಕೈ ಮುಗಿದ, ಮಲ್ಕೊಂಡ್ಬಿಟ್ಟು. ಇರ್ಲಿ, ರಾತ್ರಿ ಏನಾದರೂ ಮಾಡ್ತಿರ್ಬೋದು, ಬೆಳತನೇ ಎದ್ದು ಕುಂತ ಈತ ಬಚ್ಚಿಟ್ಕೊಂಡು. ಆತ ಆರಾಮ್ ಮಲ್ಕೊಂಡ್ಬಿಟ್ಟ. ದಣದಿತ್ತು ದೇಹ, ಗಾಢವಾದ ನಿದ್ರೆ, ಆನಂದವಾದ ನಿದ್ರೆ. ನಸಿಗಿನಾಗ 5 ಗಂಟೆಗೆ ಮತ್ತೆ ಎದ್ದ ಆತ. ಈತನ ನೋಡ್ಕೊಂಡು ಕಾಯ್ಕೊಂಡೇ ಕುಂತಿದ್ದ. ನೋಡಮ್ಮ ನಸಿಗಿನಾಗ ಎದ್ದೇನಾದ್ರೂ ಆತ ವಿಶೇಷ ಸಾಧನೆ ಮಾಡ್ತಾನೇನು ಅಂತ. ಆತ 5 ಗಂಟೆಗೆ ಎದ್ದ. ಹಾಸಿಗೆಯೊಳಗೆ ಮತ್ತೊಂದು ಸಲ ಕೂತ್ಕೊಂಡ. ಶಿವನೇ ಪರಮಾತ್ಮನೇ ಎಲ್ಲಾ ನಿಂದಪ್ಪ ಅಂತ ಎದ್ದು ಬಿಟ್ಟ. 2 ದಿನ ಓದುವು, 4 ದಿನ ಓದುವು, 1 ವಾರ ಓದು. ಈತ ಹಿಂಗೇ ಕಾಯಕತ್ತ. ಆತ ಬೆಳಗ್ಗೆ 1 ಸಲ ಪರಮಾತ್ಮ, ರಾತ್ರಿ 1 ಸಲ ಪರಮಾತ್ಮ. ಇದ ಲೆಕ್ಕ ಬರೆದಿಟ್ಕೊಂಡ. ಓಹೋ, ಈತ ಇಷ್ಟೇ ಮಾಡಕತ್ತಾನ. ಬಹುತರ ವಿಷ್ಣು ಭಗವಂತನಿಗೆ ಏನೋ ಮರುವಾಗ್ಯದ. ಆತ ಸರಿಯಾಗಿ ನೋಡಿಲ್ಲ ಇತ್ತಂದ ಅಂದ. ಹೋಗಿ ಹೇಳಬೇಕು, ನಾನು ವರದಿ ಕೊಡಬೇಕು ಅಂದ. ಈತ ಹೋದ. ವಿಷ್ಣು ಭಗವಂತ ಕುಂತಿದ್ದ. ಕೇಳಿದ, ಏನು ನಾರದ್ರೆ, ಹೋಗಿ ಬಂದ್ರೆ ಏನು, ನೋಡಿ ಬಂದ್ರೆ ಏನು?
ಒಂದು ದಿವಸ ಅಲ್ಲ ಪರಮಾತ್ಮ, 8 ದಿವಸ ಆತನ ಮನೆಯಲ್ಲಿದ್ದು ನಾನು ನೋಡಿ ಬಂದೀನಿ. ಏನು ಮಾಡಿದಾತ? ಅಲ್ಲೇನು ಮಾಡ್ತಾನಾತ? ಮುಂಜಾನೆ ಒಂದ್ಸಲ ನಮಸ್ಕಾರ ಮಾಡಿ ಪರಮಾತ್ಮ ಅಂತಾನ, ರಾತ್ರಿ ಎಲ್ಲ ಮುಗಿಸಿ ಮಲಗಿಕೊಳ್ಳ ಒಂದ್ಸಲ ಪರಮಾತ್ಮ ಅಂತಾನ. ಇಷ್ಟು ಬಿಟ್ರೆ ಏನೋ ಮಾಡೋದಿಲ್ಲ ಮಾರಾಯ, ನೀ ತಪ್ಪ ತಿಳ್ಕೊಂಡಿದ್ದೆ ಅಂದೈತ. ಪರಮಾತ್ಮನಿಗೆ ಹೇಳಕತ್ತಾನ, ನೀನು ಲೆಕ್ಕಾಚಾರ ತಪ್ಪದ ನಿಂದ ಅಂದ. ನಾನು ಕುಂತ್ರೆ ನಿಂತ್ರೆ ಎದ್ರೆ ಬಿದ್ರೆ ಬಿಟ್ಟು ಬಿಡದೆ ನಿರಂತರ ನಾರಾಯಣ 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 ಪರಮಾತ್ಮ ಅನ್ನೋ ನಾನೆಲ್ಲಿ? ದಿವಸಕ್ಕೆ 2 ಸಲ ಪರಮಾತ್ಮ ಅನ್ನೋ ಆತ ಎಲ್ಲಿ? ಹೋಗಿ ನೀನು ಅತಗ ಶ್ರೇಷ್ಠ ಭಕ್ತ ಅಂತ ಹೇಳಕತ್ತಿದಲೋ ಮಾರಾಯ, ಯಾಕೆ ಸುಮ್ಮನೆ ಹಿಂಗೆ ಮಾಡಕತ್ತಿದ್ ನೀನು? ನಿನಗೆ ತಪ್ಪು ಕಲ್ಪನೆ ಆಗ್ಯದ ಅಂದ. ಸ್ವಲ್ಪ ತಡಿ ನಾರದ, ಹಂಗೆ ಮಾತಾಡಬೇಡ ಅಂದ ಪರಮಾತ್ಮ. ಏನು ಅಂದ? ನೀನು ಶ್ರೇಷ್ಠ ಭಕ್ತ ನೀನೇ ಅಂತಿದ್ದಲ್ಲ, ಸರಿ, ಅದನ್ನು ನಾನು ನಿನಗೀಗ ಸಾಬೀತು ಮಾಡಿ ತೋರಿಸ್ತೀನಿ. ಆತ ಶ್ರೇಷ್ಠ ಭಕ್ತನು, ನೀ ಶ್ರೇಷ್ಠ ಭಕ್ತನು, ನಾನು ನಿನಗೆ ಸಾಬೀತು ಮಾಡಿ ತೋರಿಸ್ತೀನಿ. ಏನು ಮಾಡಲಿ ಅಂದ? ಏನೂ ಮಾಡಬೇಡ, ನಾನಿಲ್ಲಿ ಕೂಡ್ತೀನಿ. ಇಗೋ ಇದೊಂದು ಬಟ್ಲ ತಗೋ. ಸಣ್ಣದೊಂದು ಬಟ್ಲ ಕೊಟ್ಟ ಆತನ ಕೈಯೊಳಗೆ. ಹಿಡ್ಕೊ, ಇದನ್ನ ಹಿಡ್ಕೊಂಡ. ಅದ್ರ ತುಂಬ ಅಳಿ ಬಿಳಿ ಎಣ್ಣೆ ಹಾಕಿದ. ಇನ್ನೇನಪ್ಪ, ಸ್ವಲ್ಪ ಹಿಂಗೆ ಕೈ ಅಂದ್ರೆ ಚೆಲ್ಲಬೇಕದು, ಅಷ್ಟು ಅಳಿ ಬಿಳಿ ಎಣ್ಣೆ ಹಾಕಿದ. ಆಕೆ ಹೇಳಿದ, ನಾನಿಲ್ಲಿ ಕೂಡ್ತೀನಿ, ನೀನೇನೂ ಮಾಡಬೇಡ, ಈ ಬಟ್ಟಲ ಕೈಯಲ್ಲಿ ಹಿಡಿದುಕೊಂಡು ಒಂದು ಪ್ರದಕ್ಷಿಣೆ ನನಗೆ ಹಾಕು. ನೆನಪಿಡು, ಒಂದು ತೊಟ್ಟು ಒಂದು ಹನಿ ಸಹಿತ ಎಣ್ಣೆ ಚೆಲ್ಲಬಾರ್ದು, ನೆನಪಿಡು ಅಂದ. ಇದೇನು ದೊಡ್ಡಾಗದ ಅಂದ ಆತ. ಕೂಡಂದ. ಕುಂತ ವಿಷ್ಣು ಭಗವಂತ ಈತನ ಕೈಯೊಳಗೆ ಎಣ್ಣೆಯ ಬಟ್ಟಲನ್ನು ಕೊಟ್ಟ. ಈತ ನಿಧಾನವಾಗಿ ಬಹಳಷ್ಟು ಗಮನ ಆ ಕಡೆ ಕೊಟ್ಟು, ಒಂದು ತೊಟ್ಟು ಚೆಲ್ಲಬಾರ್ದು ಅಂತ ಹೇಳನಲ್ಲ, ಬಹಳ ಪ್ರಯತ್ನ ಪಟ್ಟು ನಿಧಾನ ಅತ್ಯಂತ ಜಾಗರೂಕತೆಯಿಂದ ಒಂದು ಪ್ರದಕ್ಷಿಣೆ ಮಾಡಿ ತಂದು ನಿಂತ. ನೋಡು, ಒಂದು ತೊಟ್ಟು ಎಣ್ಣೆ ಸಹಿತ ನಾನು ಚೆಲ್ಲಿಲ್ಲ ಅಂತ ತೋರಿಸಿದ. ಆವಾಗ ವಿಷ್ಣು ಭಗವಂತ ಒಂದು ಮಾತು ಕೇಳಿದವ, ನಾರದ, ಇಷ್ಟು ಸುತ್ತು ಹೊಡೆದಿಲ್ಲ, ಈ ಒಂದು ಪ್ರದಕ್ಷಿಣೆ ಹಾಕುವುದರೊಳಗಾಗಿ ನನಗೆ ಎಷ್ಟು ಸಲ ನೆನೆಸಿದಿ ಅಂತ ಕೇಳಿದ. ಏನು ಪರಮಾತ್ಮ ನೀನು? ನನ್ನ ಚಿತ್ತ, ನನ್ನ ಜಾಗ್ರತೆ, ನನ್ನ ಮನಸ್ಸು, ನನ್ನ ಬುದ್ಧಿ ಎಲ್ಲವೂ ಆ ಕಡೆ ಕೊಟ್ಟೇನೆ, ಇಂಥದ್ರೊಳಗೆ ನಿನಗೆ ಯಾವಾಗ ನೆನೆಸ್ಲಿ ನಾನು ಅಂದ. ನಾರದ, ಒಂದು ಸುತ್ತು ಹಾಕೋದ್ರೊಳಗೆ ನೀನು ನನ್ನನ್ನು ಮರೆತು ಬಿಟ್ಟಿಯೋ? ಆತ ಬಡಪಾಯಿ, ತಿನ್ನಲಿಕ್ಕೆ ಅನ್ನ ಇಲ್ಲ ಮನೆಯೊಳಗ, ಉಟ್ಟುಕೊಳ್ಳಲಿಕ್ಕೆ ಮೈ ಮೇಲೆ ಬಟ್ಟೆಗಳಿಲ್ಲ, ಇರಲಿಕ್ಕೆ ಒಂದು ಸರಿಯಾದ ಮನೆ ಇಲ್ಲ, ಮಾಡಲಿಕ್ಕೆ ಕೆಲಸ ಇಲ್ಲ, ಹೆಂಡತಿ ಮಕ್ಕಳು, ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಎಲ್ಲವನ್ನು ನೋಡಿಕೊಂಡು ಒಂದು ದಿವಸಕ್ಕೆ 2 ಸಲ ಆದರೂ ನನ್ನನ್ನು ನೆನೆಸ್ತಾನಲ್ಲಪ್ಪ, ಆತ ಶ್ರೇಷ್ಠ ನೀನಲ್ಲ ಅಂದ. ಇದು ಉಪವಾಸ. ನಮ್ಮ ಎಲ್ಲ ಕರ್ತವ್ಯಗಳ ಬಗ್ಗೆ, ನಮ್ಮ ಎಲ್ಲ ಜವಾಬ್ದಾರಿಗಳ ಬಗ್ಗೆ, ನಮ್ಮ ಎಲ್ಲ ಸಂಕಟಗಳ ಮಧ್ಯೆ, ಏನೆಲ್ಲ ಅಡಚಣೆಗಳ ಬಗ್ಗೆ ಏನೇ ಇದ್ರೂ ಸಹ ಪರಮಾತ್ಮನನ್ನು ನಾವು ಬಿಟ್ಟು ಬಿಡದೆ ನೆನೆಸ್ತಾ ಇದ್ವಿ ಅಂತಂದ್ರೆ ಅದು ನಿಜವಾದ ಉಪವಾಸ. ಆಹಾರ ಬಿಡೋದು ಉಪವಾಸ ಅಲ್ಲ, ಇದು ತಾತ್ವಿಕ ಹಿನ್ನೆಲೆ. ಇದನ್ನು ನಾವು ತಿಳ್ಕೋಬೇಕಾಗ್ಯದ. ಈ ತತ್ವ ತಿಳ್ಕೊಂಡ್ರೆ ಪರಮಶಾಂತಿ, ನೆಮ್ಮದಿ, ಸುಖ, ಆನಂದ ನಮ್ಮ ಬದುಕಿನೊಳಗೆ ಹೀಗೆ ತುಂಬಿ ಬಿಡ್ತದ. ದುಡ್ಡಿನಿಂದ, ಸಂಪತ್ತಿನಿಂದ, ಅಧಿಕಾರದಿಂದ, ಐಶ್ವರ್ಯದಿಂದ, ಕೀರ್ತಿ ಪ್ರತಿಷ್ಠೆಗಳಿಂದ ಸುಖ ಅಲ್ಲ, ತತ್ವದಿಂದ ಸುಖ, ತತ್ವದ ಅನುಭವದಿಂದ ಆನಂದ ಮನುಷ್ಯನಿಗೆ. ಇದು ನಾವು ತಿಳ್ಕೋಬೇಕಲ್ಲ. ಜಾಗರಣೆ, ಉಪವಾಸ ಅಂದ್ರೆ ಏನಂತ ನಾವು ನೋಡಿದ್ದೀವಿ. ಇನ್ನು ಜಾಗರಣೆ ಅನ್ನೋದನ್ನು ಹೇಳಿ ನಾನು ಮುಗಿಸಿಬಿಡ್ತೀನಿ, ಸಮಯ ಆಗ್ತದ. ಯಾಕೆ ಅವಶ್ಯ ಅದ ನಾವೆಲ್ಲ ಇದನ್ನು ತಿಳ್ಕೊಳ್ಳೋದು? ಎಲ್ಲಿ ಯಾರು ಹೇಳ್ತಾರೆ ಹೇಳ್ರಿ ನಮ್ಗೆ ಇದನ್ನೆಲ್ಲ? ಎಲ್ಲರೂ ನೀನು ಏನು ಮಾಡ್ತೀರಿ ಅದನ್ನೇ ಮಾಡ್ಕೊಂತ ಹೋಗ್ರಪ್ಪ ಅಂತ ಹೇಳೋರು ಯಾರ್ಯಾರ? ಇದಲ್ಲಪ್ಪ, ಇದು ಹಿಂಗ ನೋಡು, ಇದು ಹಿಂಗ ನೋಡು ಅಂತ ಹೇಳೋರು ಯಾರದಾರ? ಎಲ್ಲೋ ಒಬ್ಬ ಶ್ರೇಷ್ಠ ಗುರುನಾಥ ನಮಗಿಂಥ ತತ್ವಗಳನ್ನು ತಿಳಿಸ್ತಾನ. ಅದನ್ನು ನಾವು ತಿಳ್ಕೊಂಡು ಹಾಗೂ ಬದುಕಬೇಕಲ್ಲ. ಜಾಗರಣೆ ಏನು ನಿಜವಾದ ಜಾಗರಣೆ? ರಾತ್ರಿ ಇಡೀ ನಾವು ಎದ್ದು ಕುಳಿತು ಬಿಟ್ರೆ ಜಾಗರಣೆ ಆಗ್ತದೇನು? ಇಲ್ಲ. ವ್ಯಸವ ಜಾಗರಣವಾವುದು ಸದ್ವಿವೇಕ. ಇದು ನಾವು ತಿಳ್ಕೋಬೇಕಾಗಿತ್ತು. ಶ್ರೇಷ್ಠವಾದಂಥ ಜಾಗರಣೆ ಯಾವುದು ಅಂತ ಜ್ಞಾನಿಗಳು ಹೇಳ್ತಾರ. ಯಾವುದಪ್ಪ ಜಾಗರಣೆ ಅಂದ್ರೆ ಸದ್ವಿವೇಕ. ಮನುಷ್ಯನೇ ವಿವೇಕಿಯಾಗು, ವಿಚಾರವಂತನಾಗು. ಅವಾಗ ನೀನು
ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣ ನಿದ್ದೆಗೆ ಇದರೆ ಜಪ ಕಾಣಿರೋ. ಬಸವಣ್ಣ ಎಂಥ ಮಾತು ಹೇಳಿಬಿಟ್ಟ. ಶರಣನಾಗು, ಅದರ ಅರ್ಥ ವಿಚಾರವಂತನಾಗು, ವಿವೇಕಿಯಾಗು, ತತ್ವವನ್ನು ತಿಳುಕೋ. ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಈ ತೋರುವ ಪ್ರಪಂಚ, ಈ ತೋರುವ ಪ್ರಪಂಚಕ್ಕೆ ಆಧಾರವಾಗಿರುವ ಯಾವುದು, ಯಾವುದು ಅಳೆದು ಹೋಗುವಂಥದ್ದು, ಯಾವುದು ಉಳಿಯುವಂಥದ್ದು, ಇದನ್ನೆಲ್ಲ ತಿಳ್ಕೋರೋ ಮನುಷ್ಯನೇ. ಎದಕ್ಕೆ ಬಂದಿದೆಪ್ಪ ನೀನು ಮನುಷ್ಯನಾಗಿ? ಬರೇ ಉಂಡು ಹುಟ್ಟು ಸುಖಪಟ್ಟು ಹೋಗಿಬಿಡೋದಕ್ಕೆ ಬಂದಿದ್ದೇನು? ಅರೆ ಇಂಥವು ನೂರು ನೂರು ಸಾವಿರ ಸಾವಿರ ಲಕ್ಷ ಲಕ್ಷ ಕೋಟಿ ಕೋಟಿ ಜನ್ಮಗಳು ಹೋಗಿಬಿಟ್ಟವ ನಮಗ. ಧರೆಯನ್ನೆಲ್ಲವ ಸಣ್ಣಿಸಿ ಧೂಳಿ ಮಾಡಲ, ಪರಮಾಣುಗಳೆನಿತೆನುತು ದೇಹವನ್ನು ತೊಟ್ಟು. ಜ್ಞಾನಿಗಳಂತಾರೆ, ಮನುಷ್ಯನೇ ಎಷ್ಟು ಜನ್ಮ ನೀನು ಇದಕ್ಕಾಗಿ ಹೋಗಿಬಿಟ್ಟವ ಅಂತಂದ್ರೆ, ಉಣದಕ್ಕ, ತಿನ್ನೋದಕ್ಕ, ಉಡೋದಕ್ಕ, ತೊಡೋದಕ್ಕ, ಮಜಾ ಮಾಡೋದಕ್ಕ, ಕುಣಿದು ಕುಪ್ಪಳಿಸೋದಕ್ಕ ಎಷ್ಟು ಜನ್ಮಗಳು ಹೋಗಿಬಿಟ್ಟವಂದ್ರೆ, ಧರೆಯನ್ನೆಲ್ಲವ ಸಣ್ಣಿಸಿ ಧೂಳಿ ಮಾಡಲ ಪರಮಾಣುಗಳೆನಿತೆನದು. ಇಡೀ ಭೂಮಿಯನ್ನ ಸಣ್ಣಾಗಿ ಕುಟ್ಟಿ ಆ ಕಣಗಳನ್ನು ಈಗ ಆಕಾಶಕ್ಕೆ ತೂರಿಬಿಟ್ರ ಎಷ್ಟು ಕಣಗಳಾಗ್ತವಲ್ಲ, ಅಷ್ಟು ಸಲ ಮನುಷ್ಯನೇ ನೀನು ಹುಟ್ಟಿದಿ ಸತ್ತಿದಿ, ಹುಟ್ಟಿದಿ ಸತ್ತಿದಿ. ಪ್ರತಿ ಜನ್ಮದಲ್ಲಿ ಸಹ ನೀನು ಏನು ಮಾಡಿದಿ ಅಂತಂದ್ರೆ ಇದೇ ಮಾಡಿದಿ. ಉಂಡಿದಿ, ಹುಟ್ಟಿದಿ, ತಿಂದಿದಿ, ಕುಡ್ದಿದಿ, ಮಜಾ ಮಾಡಿದಿ, ಹೀಗೆ ಕೈ ಬೀಸಿ ಹೋಗಿಬಿಟ್ಟಿದೋ. ಪರಮಾತ್ಮನ ಕರುಣೆ, ಸದ್ಗುರುನಾಥನ ಕರುಣೆಯಿಂದ ಮತ್ತೊಂದು ಅವಕಾಶ ನಿನಗೆ ಸಿಕ್ಕದು. ಮನುಷ್ಯನಾಗಿ ಬಂದಿದಿ. ಈ ಮನುಷ್ಯನಾಗಿ ಬಂದ ಬಳಿಕ ನೀನು ತತ್ವವನ್ನು ತಿಳ್ಕೋ. ವ್ಯಸವ ಜಾಗರಣವಾವುದು ಸದ್ವಿವೇಕ. ತಿಳ್ಕೋರಪ್ಪ, ಸ್ವಲ್ಪ ಸತ್ಯವನ್ನ ತಿಳ್ಕೋ, ವಿಚಾರ ಮಾಡು. ಆದರೆ ವಿಚಾರ ಮಾಡೋದಕ್ಕೆ ನಮ್ಮನ್ನು ಬಿಡ್ತಾ ಇಲ್ಲಲ್ಲ, ಯಾವುದೋ ಹೀಗೆ ನಮಗೊಂದು ಅಡ್ಡಿ ಮಾಡಿಬಿಟ್ಟದಲ್ಲ. ಯಾವುದದು? ನಾವೆಲ್ಲ ಅಂತೀವಿ, ಹೌದು ನಾವು ವಿಚಾರ ಮಾಡ್ಬೇಕಂತೀವಿ, ಆದ್ರೆ ವಿಚಾರ ಮಾಡ್ದಂಗೆ ನಮಗೆ ಹಿಂಗ ಬಂದು ಅಡ್ಡ ಕುತ್ಕೊಬಿಡ್ತದಲ್ಲ, ಈಗ ನಮಗೊಂದು ಗೋಡೆ ಕಟ್ಟಿ ಬಿಡ್ತದಲ್ಲ, ಈಗ ನಮ್ಮ ಮುಂದೊಂದು ಪರದೆ ಹಾಕಿ ಬಿಡ್ತದಲ್ಲ. ಯಾವುದದು? ಭೂತ ಪ್ರತಿಬಂಧಕ. 3 ಬಂಧನಗಳದವು ಮನುಷ್ಯನಿಗೆ. ಶಾಸ್ತ್ರ ನೋಡ್ರಿ, ಇದು ನಾನು ಸುಮ್ಮನೆ ಸರಳೀಕರಿಸಿ ಹೇಳ್ತೀನಿ ಅದನ್ನ. ಭೂತ ಪ್ರತಿಬಂಧಕ, ವರ್ತಮಾನ ಪ್ರತಿಬಂಧಕ, ಭಾವಿ ಪ್ರತಿಬಂಧಕ. ಈ 3 ಪ್ರತಿಬಂಧಕಗಳು ನಮ್ಮ ಜೀವನದಲ್ಲಿ ಈಗ ವ್ಯಾಪಿಸಿಕೊಂಡಿದ್ದರಿಂದ ವಿಚಾರ ಮಾಡಕ್ಕೆ ನಮಗಾಗ್ತಾ ಇಲ್ಲ. ಸ್ವಚ್ಛವಾಗಿ ಇದ್ದದ್ದನ್ನು ಇದ್ದಂತೆ ತಿಳಿದುಕೊಳ್ಳಕ್ಕೆ ನಮಗಾಗ್ತಾ ಇಲ್ಲ. ಭೂತ ಪ್ರತಿಬಂಧಕ ಅಡ್ಡಾಗಿ ಕುಂತದ. ಯಾವುದದು ಭೂತ ಅಂತಂದ್ರೆ ಈಗ ಹಿಂದೆ ಆಗಿ ಹೋಗಿರುವಂಥದ್ದು ಭೂತಕಾಲ. ಭೂತಕಾಲದಲ್ಲಿ ಏನೇನಾಗಿ ಬಿಟ್ಟದಲ್ಲ ಅದನ್ನೆಲ್ಲ ನೆನೆಸಿ 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 ಜೀವನದಲ್ಲಿ ಅದನ್ನೇ ನಾವು ಮಾಡಕತ್ತೀವಿ. ತೆರೆಚು ಗಾಯವ ಕೆರೆದು ಹುಣ್ಣನ ಹಾಕಿಪುದು ಕಪಿ, ಕೊರತೆಯೊಂದನು ನೀನು ನೆನೆದು ಮರಳಿ, ಧರೆಯನ್ನೆಲ್ಲವ ಶಪಿಸಿ ಮನದಿ ನರಕವ ನಿಲ್ಲಿಸಿ, ನರಳುವುದು ಬದುಕೇನು ಮಂಕುತಿಮ್ಮ. ಏನ್ ಚಂದ ಕೇಳ್ತಾರವರು. ಭೂತ ಪ್ರತಿಬಂಧಕ ಅಂದ್ರೆ ನೆನೆಸ್ತಾನ ಮನುಷ್ಯ. ಹಿಂದೆ ಆಗಿ ಹೋಗಿರ್ತಕ್ಕಂಥ ಘಟನೆಗಳನ್ನ ನೆನೆಸಿ 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 ತನ್ನ ಜೀವನವನ್ನು ನರಕ ಮಾಡಿಕೊಳ್ತಾನ. ನನಗೆ ಅವ್ರು ಹಂಗಂದ್ರು ಹಿಂಗಂದ್ರು, ಅವತ್ತು ಹಂಗಾಯ್ತು ಹಿಂಗಾಯ್ತು. ಇಲ್ಲೋ ಒಂದು 20 ವರ್ಷದಿಂದ ಯಾರೋ ಒಂದು ಮಾತು ಬೈದಿರ್ತಾರ, ಇವತ್ತಿನವರೆಗೂ ನನಗೆ ನೆನಪಿರ್ತದೆ ಅದು. ಅರೆ ಪರಮಾತ್ಮನ ನಾಮ ನೆನಪಲ್ಲ ನಮಗ. 20 ವರ್ಷದಿಂದ ಯಾರೋ ತಿಳಿಗೇಡಿಗಳು ಏನೋ ತಿಳಿಲಾರದ ಅಥವಾ ಏನೋ ಅವರ ಒಂದು ಪ್ರಾರಬ್ಧದ ಕರ್ಮಕ್ಕೆ ಅನುಗುಣವಾಗಿ ನನಗೆ ಯಾರೋ ಒಂದು ಮಾತು ಬೈದಿದ್ರು ಅಂದ್ರೆ 20 ವರ್ಷಗಳ ಕಾಲ ನಾನು ನೆನಪಿಟ್ಕೊಳ್ತೀನಲ್ಲ, ಇಡೀ ಜೀವನ ನಾನು ನೆನಪಿಟ್ಕೊಳ್ತೀನಲ್ಲ. ಎಂಥ ದುರ್ಗತಿ ಇದು. ಭೌತ ಪ್ರತಿಬಂಧಕ. ಇದು ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ನಮಗೆ ತಿಳಿಗೊಡಂಗಿಲ್ಲ. ಅದು ವಿಚಾರಕ್ಕೆ ಬರಗೊಡಂಗಿಲ್ಲ. ಸದ್ಗುರುನಾಥನ ಸಮೀಪಕ್ಕೆ ಬರಗೊಡಂಗಿಲ್ಲ. ಏನು ಮಾಡ್ಬೇಕಂತ ತಿಳಿಯಂಗಿಲ್ಲ, ತಿಳಿಲಾರ್ದಂಗ ಮಾಡ್ತದ. ಇದು ಭೂತ ಪ್ರತಿಬಂಧಕ, ವರ್ತಮಾನ ಪ್ರತಿಬಂಧಕ. ಇನ್ನೊಂದು, ಈ ಕ್ಷಣಕ್ಕ, ಈ ಜೀವನದಲ್ಲಿ ಈ ಕ್ಷಣಕ್ಕ ನಾನು ಏನೇನು ಮಾಡ್ಬೇಕಂತ ಪ್ರಯತ್ನ ಪಡಕತ್ತೀನಲ್ಲ, ವಸ್ತು ವಿಷಯಗಳನ್ನು ಈಗ ಸಂಪಾದಿಸಬೇಕು. ಹೆಣ್ಣು ಹೊನ್ನು ಮಣ್ಣನ್ನ ಈಗ ನಾನು ಸಂಪಾದಿಸಿಕೊಂಡು ನಾನು ಮೆರೆದಾಡಬೇಕು, ನಾನು ಕುಣಿದಾಡಬೇಕು, ಈಗ ನನಗೆಲ್ಲರೂ ಹೊಗಳಬೇಕು, ಈಗ ನನ್ನನ್ನು ಎಲ್ಲರನ್ನೂ ಗೌರವಿಸಬೇಕಂತ ನನ್ನ ಆಸೆ ಪಡ್ತೀನಲ್ಲ, ಕಲ್ಪಿಸಿಕೊಡ್ತೀನಲ್ಲ, ವರ್ತಮಾನ ಪ್ರತಿಬಂಧಕ. ಇದು ನಿನ್ನನ್ನು ಬಂಧಿಸಕತ್ತದು ಮನುಷ್ಯನೇ. ನೀ ತಿಳ್ಕೋವಲ್ಲ ಅದನ್ನ. ಈ ಹುಚ್ಚು ಆಸೆಗಳು ನಿನಗೆ ಯಾಕಪ್ಪ? ಭಾವಿ ಪ್ರತಿಬಂಧಕ. ಇನ್ನು ಮುಂದ ನಾನು ಹಂಗಾಗಬೇಕು, ನಾನು ಹಿಂಗಾಗಬೇಕು, ನಾನು ಅದು ಕಟ್ಟಬೇಕು, ನಾನು ಇದು ಕಟ್ಟಬೇಕು, ನಾನು ಅಷ್ಟು ಗಳಿಸ್ಬೇಕು, ನಾನು ಇಷ್ಟು ಗಳಿಸ್ಬೇಕು, ನನ್ನ ಮಗನಿಗೆ ಹಂಗ ಮಾಡಬೇಕು, ನನ್ನ ಮಗಳಿಗೆ ಹಿಂಗ ಮಾಡಬೇಕು. ಏನಿವೆಲ್ಲ ಏನು ಮಾಡ್ತಿದ್ದೇವೆ ಮನುಷ್ಯನೇ? ನಿನ್ನ ಕೈಯೊಳಗೆ ಏನದು ಮಾಡಕ? ನೀನು ಪ್ರಯತ್ನ ಮಾಡಬಾರದಂತಲ್ಲ, ಹಿಂಗೇ ಮಾಡ್ತೀನಿ ಅಂತ ಜಡ್ಜ್ಮೆಂಟ್ ಮಾಡ್ತಿದ್ದಲ್ಲ, ನಿನ್ನ ಕೈಯೊಳಗೆ ಏನದು ಹುಚ್ಚಿಯೇ?
ಎಂಥ ಹುಚ್ಚುತನದಲ್ಲಿ ನೀನು ಮುಳುಗಿ ನಿನ್ನ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದೆಯಲ್ಲೋ ಮನುಷ್ಯನೇ. ಈ 3 ಪ್ರತಿಬಂಧಕಗಳು ನಮ್ಮಿಂದ ಹರಿದು ಹೋಗಬೇಕಾಗಿತ್ತು. ಅಂದ್ರೆ ಭೂತ ಪ್ರತಿಬಂಧಕ, ವರ್ತಮಾನ ಪ್ರತಿಬಂಧಕ, ಭಾವಿ ಪ್ರತಿಬಂಧಕ, ಈ 3 ಈಗ ಅಳಿಸಿ. ಯಾಕೆ ನಮಗಷ್ಟು ನಮಗೇನು ಮಾಡ್ತದೆ, ಜನ ನಮ್ಮನ್ನ ಹೊಗಳ್ತಾರ, ಬೈತಾರ, ಅದನ್ನ ಯಾಕೆ ನಾವು ತಲೆ ಕೆಡಿಸ್ಕೊಳ್ಬೇಕು? ಜನರ ಪರಿಸ್ಥಿತಿ ಹೆಂಗದ, ಈ ಜಗತ್ತಿನ ರೀತಿ ಹೆಂಗದ ಅಂತಂದ್ರೆ, ತಮ್ಮ ತಟ್ಟೆಯೊಳಗ ನೊಣ ಬಿದ್ದಿರ್ತಾವ, ಎದುರಿನ ವ್ಯಕ್ತಿಯ ತಟ್ಟೆಯೊಳಗ ಕಪ್ಪೆ ಬಿದ್ದಿದ್ದ ಆತನೇ ಕಾಣತದ. ಇದು ಜಗತ್ತಿನ ರೀತಿ. ನೀನು ಅದನ್ನು ತಲೆ ಕೆಡಿಸಿಕೊಳ್ಳಬೇಡ. ಈ ಪ್ರತಿಬಂಧಕಗಳನ್ನು ಭೇದಿಸಿ ನಿಲ್ಲು. ಈ ಪ್ರತಿಬಂಧಕಗಳನ್ನು ಭೇದಿಸಿ ನಿಂತಾಗ ನಿನಗೆ ಜ್ಞಾನದ ಪ್ರಾಪ್ತಿ ಆಗ್ತದಲ್ಲ, ನಿನಗೆ ಗುರುವಿನ ದರ್ಶನ ಆಗ್ತದಲ್ಲ. ಆ ಕ್ಷಣಕ್ಕೆ ಜಾಗರಣೆ, ಆ ಕ್ಷಣಕ್ಕೆ ಜಾಗರಣೆ, ಇಡೀ ಜೀವನ ಜಾಗರಣೆ. ಒಂದು ದಿವಸ ವರ್ಷಕ್ಕೊಂದ್ಸಲ ಜಾಗರಣೆ ಅಲ್ಲ, ಇಡೀ ಜೀವನ ಜಾಗರಣೆ ನಿಂದು. ನೀನು ಎಚ್ಚರ ಆಗ್ತಿದೆ ಮನುಷ್ಯನೇ. ಈ ಅಜ್ಞಾನದ ನಿದ್ದೆಯಿಂದ ಎಚ್ಚರಾಗು. ಈ ದೇಹದ ನಿದ್ದೆಯಿಂದ ಯಾಕೆ ಎಚ್ಚರ ಆಗ್ತದೆ? ದೇಹದ ಧರ್ಮ ಅದು, ದೇಹದ ಧರ್ಮ ಅದು. ಸುಪ್ತಿ ಅದು ದೇಹದ ಧರ್ಮ, ಅದು ನಿದ್ದೆ ಅದು ದೇಹಕ್ಕೆ ಬಿಟ್ಟಿದ್ದದು. ಅದು ದೇಹ ತಾನೇ ಮಲಗಿಕೊಳ್ತದ, ತಾನೇ ಎದ್ದು ಹೇಳ್ತದದು. ನೀನು ಮಲಗಬೇಕಂದ್ರೆ ಅದು ನಿದ್ದೆ ಬರೋದಿಲ್ಲ, ನೀನು ಹೇಳ್ಬೇಕಂದ್ರೆ ಅದು ನಿನಗೆ ಎಚ್ಚರ ಆಗೋದಿಲ್ಲ. ಅದು ದೇಹ ತಾನೇ ಮಾಡ್ತದ. ಆದರೆ ಮನುಷ್ಯನೇ ನೀನೇನು ಮಾಡು ಅಂತಂದ್ರೆ ಜಾಗರಣೆ, ಎಚ್ಚರಾಗು. ಅಜ್ಞಾನದ ನಿದ್ರೆಯಿಂದ ಎಚ್ಚರಾಗು. ಜನ್ಮಗಳಿಂದ ಮಲಗಿಕೊಂಡು ಬಿಟ್ಟಿದೆಲ್ಲ, ಈ ಅಜ್ಞಾನದ ನಿದ್ರೆಯಿಂದ ಎಚ್ಚರ ಆದಿ ಅಂತಂದ್ರೆ ಅದು ನಿಜವಾದ ಜಾಗರಣೆ. ಇಂಥ ಜಾಗರಣೆ ನಮ್ಮ ಬದುಕಿನಲ್ಲಿ ಬರಲಿ. ಇಂಥ ಉಪವಾಸವನ್ನು ನಾವು ಮಾಡೋಣ. ಪ್ರತಿದಿನ ಪ್ರತಿಕ್ಷಣ ಪರಮಾತ್ಮನ ಸನ್ನಿಧಾನದಲ್ಲಿ ಆತನ ನೆನಹಿನಲ್ಲಿರೋಣ. ನಮ್ಮ ಕೆಲಸ ಕಾರ್ಯಗಳನ್ನು ಮಾಡೋಣ, ಆನಂದದ ಬದುಕನ್ನು ಬದುಕೋಣ. ಏನು ಮಾಡಿದರೂ ಸಹ ಪರಮಾತ್ಮನ ಪಾದ ಬಿಡೋದು ಬೇಡ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಏನು ದಾಸರು ಏನು ಅದ್ಭುತವಾಗಿ ಕೇಳ್ತಾರೆ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರೀದೆ ಮಾತೇಕಿನ್ನು ಅರಿತು ಪೇಳುವೆ ನಾನು ಅಂತಾರವರು. ಬರೀ ಮಾತಾಡೋದಿಲ್ಲ, ನನಗೆ ಗೊತ್ತಾಗಿ ಬಿಟ್ಟದ. ಗೊತ್ತಾದದಕ್ಕೆ ಹೇಳಕತ್ತೀನಿ, ನಿನ್ನ ಪಾದ ಬಿಟ್ಟು ಒಂದು ಕ್ಷಣ ನನಗೆ ಇರಕ್ಕಾಗೋದಿಲ್ಲ ಪರಮಾತ್ಮನೇ. ಉಪವಾಸ. ಪ್ರತಿ ಕ್ಷಣ ನಾನು ಜಾಗೃತ ಆಗಿರ್ತೀನಿ. ಪ್ರತಿ ಕ್ಷಣ ಸತ್ಯ ಮಿಥ್ಯಗಳ ವಿಚಾರದಲ್ಲಿ ನಾನು ತಲ್ಲೀನನಾಗಿರ್ತೀನಿ. ಜಾಗರಣೆ, ಇಂಥ ಜಾಗರಣೆ, ಇಂಥ ಉಪವಾಸ ನಮ್ಮ ಬದುಕಿನಲ್ಲಿ ಬರಲಿ. ನಾವೆಲ್ಲರೂ ಆ ಕಡೆ ಗಮನ ಕೊಟ್ಟು ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋಣ. ಇಂಥ ಕಾರ್ಯಗಳು ಇನ್ನೂ ಅನೇಕ ರೀತಿ ನಡೆಯಲಿ. ಪ್ರತಿದಿನ ಪ್ರತಿಕ್ಷಣ ಇಂಥ ಚಿಂತನೆಯಲ್ಲಿ ನಾವು ತೊಡಗೋಣ ಅಂತ ಹೇಳ್ತಾ ಇನ್ನು ಹೆಚ್ಚಿನ ಸಮಯ ನಾನು ತೆಗೆದುಕೊಳ್ಳದೇನೆ. ಎಲ್ಲ ಈ ಕ್ಷೇತ್ರದ ಅಧಿಷ್ಠಾನ ದೈವ ಆ ಮಹಾಶಿವಲಿಂಗೇಶ್ವರ ನಮಗಿದನ್ನು ಕರುಣಿಸಲಿ ಅಂತ ನಾನು ಪ್ರಾರ್ಥಿಸ್ಕೊಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ.